जय 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 भीम जय भीम जय भीम जय 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 भीम जय भीम जय भीम ಮಹಾನಾಯಕ ಯುವ ಶಕ್ತಿ ಸಂಘದಿಂದ ಈ ದಿನ ಏನಪ್ಪಾ ತಾಲೂಕ್ ಪಂಚಾಯತಿ ಮುಂದ್ಗಡೆ ಒಂದು ಹೋರಾಟ ಹಮ್ಮಿಕೊಂಡಿದೀವಿ. ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಗ್ರಾಮ ಠಾಣಾ ಜಾಗವನ್ನು ಒಂದು ಪ್ರೈವೇಟ್ ಸಂಸ್ಥೆಗೆ ಖಾತೆ ಮಾಡ್ತಾರೆ ಪಿಡಿಒ ಜಗದೀಶ್ ಕುಮಾರ್ ಅವರು. ನಾವು ಇದಕ್ಕೆ ಮುಂಚೆನೆ ನಾವೊಂದು ಅಬ್ಜೆಕ್ಷನ್ ಲೆಟರ್ ಅನ್ನು ಕೊಟ್ಟಿರ್ತೀವಿ, ನಾವು ಗಮನಿಸಬಹುದು. ದೇವರ ಸಮುದ್ರ ಗ್ರಾಮ ಪಂಚಾಯತಿಗೆ ಈ ಗ್ರಾಮ ಠಾಣವನ್ನು ನಿವೇಶನಗಳಿಗೆ ಖಾತೆ ಮಾಡಬೇಕು. ಬಡ ಕೂಲಿ ಕಾರ್ಮಿಕರಿಗೆ, ಒಂದು SC ST ಸಮುದಾಯದಕ್ಕೆ, ಯಾವ ಮನೆಗೆ ಇಲ್ದಂತವರಿಗೆ ಇದನ್ನೊಂದು ಖಾತೆ ಮಾಡಬೇಕು. ಯಾವುದೇ ಸಮಸ್ಯೆ ನೀವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವೊಂದು ಅರ್ಜಿಯನ್ನು ಸಹ ಕೊಟ್ಟಿರ್ತೀವಿ. ಇದನ್ನು ಲೆಕ್ಕಿಸದೆ ಏನ್ ಮಾಡಿದಾರಪ್ಪ ಅಂದ್ರೆ, PDO ಮತ್ತು ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನಿದ್ದಾರೋ ಕೊನೆಯ ಒಂದು ರೆಸಲ್ಯೂಷನ್ ಮೀಟಿಂಗ್, ಅದು ಮೆಂಬರ್ಗಳು ಇನ್ನೇನು ಅವರ ಕಾಲಾವಧಿ ಮುಕ್ತಾಯ ಆಗೋ ಸಮಯದಲ್ಲಿ ಕೊನೆಯ ಒಂದು ಮೀಟಿಂಗ್ ಅಲ್ಲಿ ಒಂದು ರೆಸಲ್ಯೂಷನ್ ಬರೀತಾರೆ. ಏನಪ್ಪಾ ಅಂದ್ರೆ ಅದು ಅಧ್ಯಕ್ಷರನ್ನ ಅಪ್ಪಣೆ ಮೇರೆಗೆ ಅಂತ ಬರೀತಾರೆ. ಅದನ್ನು ತಾವು ತಮ್ಮ ಗಮನಕ್ಕೆ ಕೊಡ್ತೀನಿ ನಾನು ಬೇಕಾದ್ರೆ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಂತ ಹೇಳ್ಬಿಟ್ಟು ಇದನ್ನ 1 ಎಕರೆ 20 ಗುಂಟೆ ಏನು ಒಂದು ಜಾಗ ಗ್ರಾಮ ಠಾಣಾ ಇದೆಯೋ ಈ ಜಾಗವನ್ನ ಒಂದು ಸಮಸ್ಯೆಗೆ, ಪ್ರೈವೇಟ್ ಸಮಸ್ಯೆಗೆ ಖಾತೆಗಳನ್ನು ಬರೀತಾರೆ. ಇದ್ರಲ್ಲಿ ತಾವು ಗಮನಿಸಬಹುದು, ಅಧ್ಯಕ್ಷರ ಮೇರೆಗೆ ಅಂತ ಹೇಳಿದ್ದಾರೆ. ಏನು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ PDO ಏನಿದಾರೋ ಅಧ್ಯಕ್ಷರ ಸಹಿನೇ ಇರೋದಿಲ್ಲ. ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಅಂತ ನಾಮಕಾವಸ್ಥಕ್ಕೆ ತೋರಿಸಿ ಬರ್ದಿದ್ದಾರೆ ಅಷ್ಟೇ, ಆದ್ರೆ ಅಧ್ಯಕ್ಷರ ಸಹಿನೇ ಇರಲ್ಲ. ಅಧ್ಯಕ್ಷರನ್ನೇ ಮೀರಿ PDO ಮಾಡಿರುವಂತಹ ಕೆಲಸ, PDO ಯಾವ ಆಮಿಷಕ್ಕೆ ಒಳಗಾಗಿ ಮಾಡಿದ್ದಾರೆ, ಎಷ್ಟು ಲಕ್ಷ ತಗೊಂಡಿದ್ದೀರಾ ಅವ್ರ ಹತ್ರ ಅನ್ನೋದು ನಮ್ ಪ್ರಶ್ನೆ. ಇಲ್ಲಿ ಏನಪ್ಪಾ ನಮ್ಮ ಈ ಹೋರಾಟ ಮುಖ್ಯ ಉದ್ದೇಶ ಏನಂದ್ರೆ, ಈ PDO ಮತ್ತು ಏನು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಏನು ಮೆಂಬರ್ಗಳು ಏನಿದಾರೋ ಸದಸ್ಯರುಗಳು, ಇವ್ರ ಮೇಲೆಲ್ಲಾನು FIR ದಾಖಲೆ ಆಗ್ಬೇಕು. ಏನ್ ನಮ್ಮ ಯುವ ಸಾಹೇಬ್ರು ಏನಿದಾರೋ ಇವ್ರ ಕಡೆಯಿಂದ FIR ಅನ್ನು ದಾಖಲಿಸಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವೇ ಉಗ್ರವಾದ ಹೋರಾಟವನ್ನ ಇಟ್ಕೊಂತೀವಿ. ಇವ್ರು ಮಾಡೋದಕ್ಕೆ ಪ್ರೊಸೀಜರ್ ಏನಿದೆ ಸರ್, ಇದನ್ನ ಗ್ರಾಮ ಠಾಣಾ ಜಾಗವನ್ನ ಒಂದು ಪ್ರೈವೇಟ್ ಸಂಸ್ಥೆಗೆ ಖಾತೆಗಳು ಮಾಡ್ತಾರಲ್ವಾ, ಇದಕ್ಕೆ ನಿಮ್ ಕಡೆಯಿಂದ ಏನಾದ್ರು ಅವ್ರ ಪರ್ಮಿಷನ್ ಇದೆ PDOಗೆ ಮಾಡ್ಬೋದು ಅಂತ ಏನಾದ್ರು? ಕಂಪ್ಲೇಂಟ್ ಬಂದ್ಮೇಲೆ ಗೊತ್ತಾಗಿತ್ತು. ನಾವು ನೋಟಿಫಿಕೇಶನ್ ಕೊಟ್ಟಿದ್ದಲ್ಲ, ಇವತ್ತು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ದೀವಿ. ಓಕೆ ಸರ್, ಎನ್ಕ್ವೈರಿ ಮಾಡೋದಕ್ಕಿಂತ ನಮ್ಗೆ ಏನಂದ್ರೆ ಇವ್ರ ವಿರುದ್ಧ ಫಸ್ಟ್ FIR ದಾಖಲೆ ಆಗ್ಬೇಕು. ಯಾಕಂದ್ರೆ ಇವ್ರಿಗೆ ಮಾಡೋದಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ, ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಏನು ಗ್ರಾಮ ಠಾಣಾ ಜಾಗ ಅಂದ್ರೆ ಏನು PDO ಏನು ಪಿತ್ರಾಜಿತ ಆಸ್ತಿ ಅನ್ಕೊಂಡ್ಬಿಟ್ಟಿದಾರ? ಇವ್ರಿಗೆ ಬೇಕಾದವ್ರಿಗೆಲ್ಲಾನು ಖಾತೆಗಳು ಮಾಡೋದಕ್ಕೆ ಒಂದು ಪ್ರೈವೇಟ್ ಸಮಸ್ಯೆಗೆ ಎಷ್ಟು ಲಕ್ಷ ಇಸ್ಕೊಂಡ್ ಮಾಡಿದ್ದಾರೆ ಅನ್ನೋದು ನಮ್ ಪ್ರಶ್ನೆ. ಯಾತಕ್ಕೋಸ್ಕರ ಮಾಡ್ಬೇಕು? ಅದೇ ಒಬ್ಬ ಬಡವರು ಹೋಗ್ಬಿಟ್ಟು ನಮ್ಮೊಂದು ಮನೆ ಕಟ್ಕೊಳ್ಳೋಕ್ ಜಾಗ ಇಲ್ಲ, ಇದನ್ನ ಸ್ವಲ್ಪ ನಮ್ ಖಾತೆ ಮಾಡ್ಕೊಡಿ ಅಂದ್ರೆ ಅವ್ರಿಗೆ ಆದ ಒಂದು ಕಾನೂನುಗಳನ್ನೆಲ್ಲ ಬರೀತಾರೆ, ಕಾನೂನುಗಳನ್ನೆಲ್ಲ ಹೇಳ್ತಾರೆ ಅವ್ರಿಗೆ. ಬಟ್ ಇದಕ್ಕೆ ಯಾಕೆ ಕಾನೂನು ಅಡ್ಡಿ ಇಲ್ವಾ ಇವ್ರಿಗೆ? ಯಾವ ಆಮಿಷಕ್ಕೆ ಒಳಗಾಗಿದ್ದಾರೆ ಇವ್ರ ಮೇಲೆ? ಇಮಿಡಿಯೇಟ್ಲಿ ಆಗಿ ಇವ್ರ ಮೇಲೆ ನಿಮ್ ಕಡೆಯಿಂದ FIR ಆಗ್ಬೇಕು. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿಲ್ಲ ಅಂದ್ರೆ ನಾವು ಇಲ್ಲೇ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಇಲ್ಲಿ ಹಮ್ಮಿಕೊಳ್ತೀವಿ ಸರ್. ಈ ಮೂಲಕ ನಾವು ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀವಿ. ಗಮನಕ್ಕೆ ತಂದ್ರು, ಫೈಲ್ ಓಪನ್ ಮಾಡಿ ಇವತ್ತು ಲೋಕಾಯುಕ್ತ ಹೋಗಿದ್ದಾರೆ ಬೆಂಗಳೂರಿಗೆ. ಅದ್ರ ಏನ್ ಮೆಮೊರಂಡಮ್ ಕೊಡ್ತಾರೋ ನಾನ್ 3-4 ಗಂಟೆ ಅದ್ರಾಗ್ಲೂ ಬರ್ತೀನಿ. ಅದು CEO ಅವ್ರಿಗೆ ಮತ್ತು ಸಂಬಂಧಪಟ್ಟ ಇವ್ರಿಗೆ ಲೆಟರ್ ರೆಡಿ ಮಾಡಿ ಇಟ್ಟಿರಿ, ನಾನ್ ಬಂದ್ ಹಾಕ್ಬಿಟ್ಟು ಇವತ್ತೇ ಅದ್ರ ಬಗ್ಗೆ ಇದ್ ಮಾಡೋಣ ಅಂತ ಹೇಳಿದ್ದಾರೆ. ದಯವಿಟ್ಟು ಇವ್ರ ಮೇಲೆ ಬಂತು, ಫೈಲ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ರಿ, ನಮ್ ಮೆಮೊರಂಡಮ್ ಕಾಯ್ತಾ ಇದ್ರಿ. ಸರ್ ನಮ್ದು ದಯವಿಟ್ಟು ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಇದು ನಮ್ ರಿಲೇಟೆಡ್ ಅಲ್ಲ. ಅದು ನೀವು ಯಾವ್ದು ನಿಮ್ ಗಮನಕ್ಕೆ ಬಂದಿದ್ದು ನಮಗ್ ಗೊತ್ತಿಲ್ಲ. ಯಾವ್ದೋ ಒಂದ್ ಬಂದಿದೆ, ಅದೇ ವಿಚಾರ ಅಲ್ಲ ಬೇರೆ ವಿಚಾರ, ಅದು ನಮ್ದಲ್ಲ. ಬಟ್ ನಾವು ಫೈಲ್ ಓಪನ್ ಮಾಡಿ ಇದೇ ವಿಚಾರವಾಗಿ ಸುಮಾರು ಗ್ರಾಮ ಠಾಣಾ ಜಾಗಗಳನ್ನು ತೆರವುಗೊಳಿಸಬೇಕು ಅಂತ ಸುಮಾರು ಗ್ರಾಮ ಠಾಣಾ ಜಾಗಗಳನ್ನ ಅರ್ಜಿ ಕೊಟ್ಟಿದೀವಿ. ಆದ್ರೂ ಇದುವರೆಗೂ ಯುವ ಸಾಹೇಬ್ರು ಯಾವುದೇ ಗಮನ ಹರಿಸಿಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಸರ್, ದೇವರಾಯ ಸಮುದ್ರ ಒಂದೇ ಅಲ್ಲ, ನಾವು ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ, ಹನುಮನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಾಮ ಠಾಣಾಗಳನ್ನು ಕೊಟ್ಟಿದ್ದೀವಿ. ಯಾವುದೇ ಒಂದು ಗ್ರಾಮ ಠಾಣವನ್ನು ಇದುವರೆಗೂ ತೆರವು ಮಾಡ್ಲಿಲ್ಲ. ಒಂದು ಬಡವರಿಗೆ ಒಂದು ಅದನ್ನ ನಿವೇಶನಗಳಿಗೆ ಒಂದು ಅದನ್ನ ಮಾಡೂ ಕೊಟ್ಟಿಲ್ಲ ಇವರು. ಬಟ್ ಒಂದು ಪ್ರೈವೇಟ್ ಸಮಸ್ಯೆಗೆ ಮಾತ್ರ ಮಾಡೋದಕ್ಕೆ ಇವ್ರಿಗೆ ಇದಿದೆ ಸರ್. ಇವರು ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಏನು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೋ ಇವರೆಲ್ಲರ ಮೇಲೇನು
ಕ್ರಮ ಆಗ್ಬೇಕು ಸರ್ ನಮ್ಗೆ. ಆಗ್ಬೇಕು ಅಂತ ನೀವು ಮೆಮೊರಂಡಮ್ ಕೊಡಿ, ಸಾಹೇಬ್ರ ಗಮನಕ್ಕೆ ತರ್ತೀನಿ. ನೀವು ಪಾಯಿಂಟ್ಸ್ ಏನೇನ್ ಹಾಕಿರ್ತೀರ ಅದ್ರ ಮೆಮೊರಂಡಮ್ ಅದನ್ನ ಮೆಮೊರಂಡಮ್ ಓದಿ ನೀಟಾಗಿ ಹೇಳ್ಬಿಡು. ಮೆಮೊರಂಡಮ್ ಅವರಿಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಅಧಿಕಾರಿಗಳು ಮುಳಬಾಗ ತಾಲೂಕು ಮುಳಬಾಗಿಲು ಮಾನ್ಯರ ವಿಷಯ, ದೇವರಾಯ ಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವರದಗನಹಳ್ಳಿ ಗ್ರಾಮ ಠಾಣಾ ಜಾಗವನ್ನು ಒಂದು ಪ್ರೈವೇಟ್ ಸಂಸ್ಥೆಗೆ 1 ಎಕರೆ 20 ಗುಂಟೆ ಜಾಗವನ್ನು ಖಾತೆ ಮಾಡಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿಗೆ ಸೇರಿದ ವರದಗನಹಳ್ಳಿ ಗ್ರಾಮ ಠಾಣಾ ಜಾಗವನ್ನು ಆಶಾಕಿರಣ ಬುದ್ಧಿ ವಿಕಲಚೇತನ ಸಂಸ್ಥೆಗೆ ಗ್ರಾಮ ಠಾಣಾ ಜಾಗವನ್ನು 1 ಎಕರೆ 20 ಗುಂಟೆ ಜಮೀನನ್ನು ಪಂಚಾಯತಿ ಸದಸ್ಯರ ಕೊನೆಯ ಸಭೆಯಲ್ಲಿ ನಡಾವಳಿ ಪುಸ್ತಕದಲ್ಲಿ ಬರೆಯುತ್ತಾರೆ. ಈ ವಿಚಾರದಲ್ಲಿ ಪಂಚಾಯತಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಎಂದು ಹೇಳಿರುವ ಸದಸ್ಯರು ಹಾಗೂ ಪಿಡಿಒ ಅವರ ಸಮಕ್ಷಮದಲ್ಲಿ ನಡೆದಿದೆ. ಆದರೆ ಅಧ್ಯಕ್ಷರ ಸಹಿ ಇರುವುದಿಲ್ಲ. ಹಾಗಾದರೆ ಪಿಡಿಒ ಜಗದೀಶ್ ಕುಮಾರ್, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಈ ಆಸಾಮಿಗಳು ಸೇರಿ ಯಾವ ಆಮಿಷಕ್ಕೆ ಒಳಗಾಗಿ ಗ್ರಾಮ ಠಾಣಾ ಜಾಗವನ್ನು ಖಾತೆ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 6/1/2025 ನಮ್ಮ ಸಂಘಟನೆ ವತಿಯಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ 94C ನಮೂನೆ ಅರ್ಜಿಗಳನ್ನು ಸಲ್ಲಿಸಿರುವ ಕಡುಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡಜನರಿಗೆ ನಿವೇಶನಗಳನ್ನು ಮಂಜೂರು ಮಾಡಬೇಕೆಂದು ಮತ್ತು ಸದರಿ ಸಂಸ್ಥೆಗೆ ಖಾತೆ ಮಾಡಬಾರದೆಂದು ಸಕಾಲ ಅರ್ಜಿಯನ್ನು ಸಹ ಕೊಟ್ಟಿರುತ್ತೇವೆ. ಇದನ್ನು ಲೆಕ್ಕಿಸದೆ ಪಿಡಿಒ ಜಗದೀಶ್ ಕುಮಾರ್ ಕಾನೂನು ಬಾಹಿರ ಕೆಲಸವನ್ನು ಮಾಡಿ ದರ್ಪ ತೋರಿರುವ ಮತ್ತು ಈ ಕೃತ್ಯ ಎಸಗಿರುವ ಪಿಡಿಒ ಮತ್ತು ಪಂಚಾಯತಿ ಸದಸ್ಯರ ಮೇಲೆ ಕಾನೂನು ರೀತಿಯ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು, ಇಲ್ಲದಿದ್ದಲ್ಲಿ ಇವರ ವಿರುದ್ಧ ಮುಳಬಾಗಿಲು ತಾಲೂಕು ಪಂಚಾಯತಿ ಮುಂಭಾಗ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತವೆಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಇಂತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಹಾನಾಯಕ ಯಶಸ್ವಿ ಸಂಘ ಸಿದ್ದಿಗೇಟ್ ಅರವಿಯವರು. ಜೈ ಭೀಮ್. ಜೈ ಭೀಮ್. ಲೆಟರ್ ಕೊಟ್ಕೊಂಡು ಈ ಮುಂದೆ ಸುಮಾರು ಬಾರಿ ನಮ್ಮ ಮಹಾನಾಯಕ ಯುವ ಶಕ್ತಿ ಸಂಘಟನೆಯಿಂದ ಸುಮಾರು ಬಾರಿ ಪಂಚಾಯತಿ ಒಂದು ಅಕ್ರಮಗಳ ಬಗ್ಗೆ ನಾವು ಮನವಿಯನ್ನು ಕೊಟ್ಟಿರ್ತಾರೆ. ಇವರು ಮನವಿ ತಗೊಂಡು ಏನೋ ಕೊಡ್ತಾರೆ, ತಗೊಂಡ್ಬೇಕು, ಓದ್ಬೇಕು, ಫೈಲ್ಗೆ ಹಾಕ್ಬೇಕು, ಇದೇ ಹೋಗ್ತಾ ಇದೆ ಮುಂದಕ್ಕೆ. ನಾವು ಕೊಟ್ಟಿರೋ ಒಂದು ಮನವಿ ಬಗ್ಗೆ ಯಾವ್ದೇ ರೀತಿ ಇದುವರೆಗೂ ಯಾವ್ದು ಕ್ರಮ ತೆಗೆದುಕೊಂಡಿಲ್ಲ. ಈಗ ನೋಡಿ, ಈಗ ದೇವರಾಯ ಸಮುದ್ರ ವರದಗನಹಳ್ಳಿ ಗ್ರಾಮ ಠಾಣಾ ಒಂದು ಜಾಗವನ್ನು ಯಾವ್ದೋ ಒಂದು ಪ್ರೈವೇಟ್ ಇದಕ್ಕೆ 1 ಎಕರೆ ಮಾಡ್ತಾರಂದ್ರೆ ಇವ್ರು ಅವ್ರ ಹೆಸರಿಗೆ ಬರೆದು ದಾಖಲೆ ಸೃಷ್ಟಿ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ಹಗರಣಗಳಾಗ್ತಾ ಇದೆ. ಅದು ಬೇರೆ, ಈ ನಮ್ಮ ಇಡೀ ತಾಲೂಕಲ್ಲಿ ದೇವರಾಯ ಸಮುದ್ರ ಅಂದ್ರೆ ವಾಂಟೆಡ್ ಲಿಸ್ಟ್ ಅಕ್ರಮಕ್ಕೆ ಆ ಮಟ್ಟಕ್ಕೆ ಬೆಳೆದಿರೋ ಒಂದು ಪಂಚಾಯತಿ ವ್ಯಾಪ್ತಿಯ ಹಗರಣಗಳು ತುಂಬಾ ಇದೆ. ಈ ವಿಚಾರವಾಗಿ ಅನೇಕ ಸಂಘಟನೆಗಳು ಸಹ ಪ್ರತಿ ಯಾವುದೇ ಒಂದು ಹೋರಾಟ ಆಗ್ಲಿ ಮೊದ್ಲಿಗೆ ತರೋದೇ ಇದೇ ಪಂಚಾಯತಿ ವಿಚಾರ. ಇಷ್ಟು ಹಗರಣ ಆಗ್ತಾ ಇದ್ರು ಆ ಪಂಚಾಯತಿ ವ್ಯಾಪ್ತಿಗೆ ಯಾರು ಅಧಿಕಾರಿಗಳಿದ್ದಾರೆ ಅವ್ರನ್ನ ಕರೆಸಿ ಅವ್ರ ಬಗ್ಗೆ ಯಾವ್ದೇ ರೀತಿ ಕ್ರಮನು ಕೈಗೊಳ್ಳಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇಲ್ಲ ಇವ್ರಿಗೇನಾದ್ರು ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ತರ್ತಾ ಇದಾರೋ, ಇಲ್ಲ ಇವ್ರೇನಾದ್ರು ಅವ್ರಿಗೇನಾದ್ರು ತಲೆ ಮಾರ್ಕೊಂಡಿದಾರೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ಬಾರಿ ಮನವಿ ಕೊಡೋದು ಹೋಗೋದು ಇದೇ ಮುಂದುವರಿತಾ ಇದೆ. ಈ ಮನೆಯ ಒಂದಿಗೆ ಕೊನೆ ಆಗ್ಬೇಕು. ಯಾವುದೇ ರೀತಿ ಗ್ರಾಮ ಠಾಣಾ 1 ಎಕರೆ 20 ಗುಂಟೆ ಜಾಗವನ್ನು ಈ ಕೂಡಲೇ ಅವ್ರನ್ನ ಜಾಗ ಉತ್ತುವರಿ ತಗೊಂಡು ಪಂಚಾಯತ್ ವ್ಯಾಪ್ತಿಗೆ ಗಡಿ ಹಾಕೊಳ್ಬೇಕು. ಇಲ್ಲದಿದ್ರೆ ಇವ್ರಿಗೆ ನಾವು ಕಾಲಾವಕಾಶನು ನಾವು ಈ ಸಂಘಟನೆಯನ್ನು ಒಂದು ವಾರ ಕೊಡ್ತಾ ಇದೀರಿ. ಯಾಕಂದ್ರೆ ಈಗ ನಾವು ಮುಂದಿನ ಹೋರಾಟ ಯಾವ ರೀತಿ ಹೋಗ್ಬೇಕು ಅನ್ನೋದು ನಾವು ನಮ್ಮ ಸಂಘಟನೆ ಸದಸ್ಯರೆಲ್ಲ ಕೂತು ಮುಂದಿನ ಹೋರಾಟ ಯಾವ ತರ ಅಂತ ನಾವು ಒಂದು ಡಿಸ್ಕಷನ್ ಮಾಡ್ಬೇಕಾಗಿದೆ. ಆದ್ರಿಂದ ಇವ್ರಿಗೆ ಅದು ಒಳಗೆ ಏನಾದ್ರೂ ಇವರು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ, ಇವ್ರ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿಲ್ಲ ಅಂದ್ರೆ ಮುಂದಿನ ಹೋರಾಟ ಆದ ತಕ್ಷಣ ಇದೇ ಪಂಚಾಯತಿ ಮುಂದೆ ನಾವು ಪೆಂಡಾಲ್ ಹಾಕಿ ಅಹೋರಾತ್ರಿ ಧರಣಿ ಸಹ ನಮ್ಮ ಸಂಘಟನೆಯಿಂದ ಕುತ್ಕೊಳ್ಳಕ್ಕೆ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರಿಂದ ಈ ಕೂಡಲೇ ತಾಲೂಕು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಇವರು ಏನಪ್ಪ ಹೆಸರು ಜಗದೀಶ್ ಪಿಡಿಒ
ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿ ಈ ಮೂಲಕ ಮನವಿ ಕೊಟ್ಟಿವರಿಗೆ ನಮ್ಮ ಸಂಘಟನೆಯಿಂದ ಒತ್ತಡ ತರ್ತಾ ಇದೀವಿ ಹಾಗೂ ಎಚ್ಚರಿಕೆ ಸಹ ಕೊಡ್ತಾ ಇದೀವಿ. ಜೈ ಭೀಮ್. ಜೈ ಭೀಮ್.